ಎಲ್ರಿಗೂ ನಮಸ್ಕಾರ ಮಗ. ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ಎಸ್, ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ T20 ಅಂದ್ರೆ ಓಡಿಐ ಮುಗಿದಾಯ್ತು, ಟೆಸ್ಟ್ ಮುಗಿದಾಯ್ತು. ಟೆಸ್ಟ್ ನ ಅವ್ರು ನಮ್ ಸೋಸಿರೋ ಓಡಿಯಾದ ನಾವು ಅವ್ರು ಹೊಡೆದಾಕಿದ್ವಿ. ಇಟ್ಸ್ ಟೈಮ್ ಟು ವಿ ಶಿಫ್ಟ್ T20 ಫಾರ್ಮೆಟ್ ನಾವು ಹೋಗುವ ಸಮಯ ಇವತ್ತ. ಎಸ್, ಇಂಡಿಯಾ ಸೌತ್ ಆಫ್ರಿಕಾ ಫಸ್ಟ್ T20 ಐತಿ ಇವತ್ತ. ಈ ಮ್ಯಾಚಿನ ಪ್ರಿವ್ಯೂ ಮತ್ತ ಯಾರ ಈ ಮ್ಯಾಚ್ ಗೆಲ್ತಾರ, ಮತ್ತೆ ಪಿಚ್ ನಾಗ ಏನೇನ್ ಆಕೈತಿ, ಮತ್ತ ಇಂಡಿಯಾ ಟೀಮ್ ಪ್ಲೇಯಿಂಗ್ ಇಲೆವೆನ್ ಹೆಂಗಿರತಿ, ಈ ವಿಡಿಯೋ ಫುಲ್ ಅಂದ್ರೆ ಫುಲ್ ತಿಳ್ಕೊ. ಅದಕ್ಕೆ ವಿಡಿಯೋ ನಾವು ಕೊನೆ ಹಂಗ ವಿಡಿಯೋಕೊಂಡ್ ಲೈಕ್ ಮಾಡ್ರಿ. ಎಸ್, ಇಂಡಿಯಾ ಸೌತ್ ಆಫ್ರಿಕಾ T20 ಅಂದ್ಕೂಡ ನಮಗ ವರ್ಲ್ಡ್ ಕಪ್ ಫೈನಲ್ ನೆನಪಾಕೈತಿ. ವರ್ಲ್ಡ್ ಕಪ್ ಫೈನಲ್ ಆಗಿಂದ ಬಾಬಾ ಸಾಹೇಬ್ ಭೇಟಿಗಾರ ಅದ್ರಾಗೆಲ್ಲ ನಮ್ ಇಂಡಿಯಾ ಟೀಮ್ ಮೇಲ್ಗೈ ಐತಿ. ಸೊ ಇವತ್ತಿನ ಮ್ಯಾಚ್ ನಡಿಲತ್ತಂದ್ರ ಇದು ಕಟಕ್ನ ಬಾರಾಬತಿ ಸ್ಟೇಡಿಯಂ ನಡಿಲತ್ತೈತಿ ಇವತ್ತಿನ ಮ್ಯಾಚ್. ಈ ಪಿಚ್ ಹೆಂಗ್ ಕೇಳ್ರಿ ನೀವು, ಈ ಪಿಚ್ ನಾಗ ಹೆಚ್ಚ ಸೆಕೆಂಡ್ ಬಾಲ್ ಇದ್ದು ಫಸ್ಟ್ ಬಾಲಿಂಗ್ ಮಾಡ್ಯಾರ ಅಂದ್ರೆ ಚೇಜಿಂಗ್ ಮಾಡೋ ಟೀಮ್ ಹೆಚ್ಚ ಮ್ಯಾಚ್ ಗೆದ್ದೈತಿ. ಸೊ ಅದಕ್ಕೆ ಯಾವ ಟಾಸ್ ಗೆದ್ರು ಇಲ್ಲಿ ಇಂಡಿಯಾದಾಗ್ಲಿ ಅಥವಾ ಸೌತ್ ಆಫ್ರಿಕಾದಾಗ್ಲಿ ಯಾವ ಟಾಸ್ ಗೆದ್ರು ಸೀದಾ ತಗೋದು ಫಸ್ಟ್ ಚೇಜಿಂಗ್ ತಗೋತಾರೋ. ಸೊ ಅದಕ್ಕೆ ಯಾರಿಗಿದ್ದು ಚೇಜಿಂಗ್ ತಗೋಂತ್ರ ಇಲ್ಲಿ ಇನ್ನೊಂದು ಪೇಸರ್ಸ್ ಇಲ್ಲಿ ಹೆಲ್ಪ್ ಐತಿ ಈ ವಿಕೆಟ್ ನಾಗ. ಮತ್ ಇನ್ನೊಂದು ಏನು ಶಾಕಿಂಗ್ ಫ್ಯಾಕ್ಟ್ ಅಂದ್ರೆ ಇಲ್ಲಿ ರನ್ ಅದು ಕಮ್ಮಿ ಹೊಡ್ಯಾಂಗಿಲ್ಲ. 140 ಇಲ್ಲಿ ಹೊಡಿ ಸ್ಕೋರ್ ಅಲ್ಲ, ಹೋದ್ರ 170 180 ರನ್ ಹೊಡಿಬೇಕು. ಇಲ್ಲಿಕ ನೀವು ಯಾವ್ದು ಸೇಫ್ ಇಲ್ಲ. ಇಲ್ಲಿ ಲೋಯೆಸ್ಟ್ ಡಿಪೆಂಡ್ ಆಗಿದ್ ಸ್ಕೋರ್ 180. ಲೆಕ್ಕ ಹಾಕ್ರಿ ನೀವು, ಲೋಯೆಸ್ಟ್ 180 ಹೈಯೆಸ್ಟ್ ಇಟ್ಟಿರ್ಬೇಕು. ಸೊ ಅದಕ್ಕೆ ಏನಂತಿ ಇಲ್ಲಿ ಹೈಯೆಸ್ಟ್ ಸ್ಕೋರಿಂಗ್ ವಿನಿಯೋಗರಿಂದ ಸ್ವಲ್ಪ ಹೆಚ್ಚಿಗೆ ರನ್ ಬಿಡಿದ್ರೆ ಬಾಳ ಚಲೋ. ಅದರ್ವೈಸ್ ನಿಮ್ ಹಣೆ ಬರ ಏನ್ ಮಾಡಕ್ ಬರಲ್ಲ. ಸೊ ಆದ್ರೆ ಹೇಳ್ದಕ್ಕೆ ಈ ಪಿಚ್ ಇದು ಪಿಚ್ಚಿನ ಸ್ಟಾರ್ಟ್ಸ್ ಆದ್ರೆ ಇನ್ನು ನೆಕ್ಸ್ಟ್ ಇಲ್ಲಿ ಪಿಚ್ ಹಂಗೈತಿ ನಿಮ್ಗೆ ಗೊತ್ತೈತಿ. ಹೆಂಗ್ ಪೇಸರ್ಗಳು ಹೆಚ್ಚಿಗೆ ಅಸಿಸ್ಟ್ ಸಿಗೋದಂದ್ರೆ ಇಲ್ಲಿ ಸ್ಪಿನ್ನರ್ಸ್ ಸ್ವಲ್ಪ ಕಮ್ಮಿ ಸಿಗ್ತೈತಿ. T20 ಸ್ಪಿನ್ನರ್ಸ್ಗಳು ಏನು ಹೆವಿ ಇಂಪಾರ್ಟೆಂಟ್ ಹಾಕರ್ಕರೆ ಈ ಪರ್ಟಿಕ್ಯುಲರ್ ಈ ಪಿಚ್ ಬನಾಗ ಹೆಚ್ಚಿಗೆ ಪೇಸರ್ಸ್ಗಳಿಗೆ ಹೆಚ್ಚಿಗೆ ಏನೋ ಮುಂದ್ ಬರ್ತಾರ ಹೇಳ್ಬೇಕು ಈ ವಿಕೆಟ್ನಾಗ. ಸೊ ಏನ ಪಿಚ್ ರಿಪೋರ್ಟ್ ಆಯ್ತು, ವೆನ್ಯೂ ರಿಪೋರ್ಟ್ ಆಯ್ತು. ನೆಕ್ಸ್ಟ್ ವೆದರ್ ರಿಪೋರ್ಟ್ ಕಡೆ ಕಟಕ್ನ ಬಾರಾಬತಿ ಸ್ಟೇಡಿಯಂ ನಮ್ ಇಂಡಿಯಾದಾಗ ಐತಿ, ಅದ್ ನಿಮ್ಗೆ ಗೊತ್ತೈತಿ. ಸೊ ಅದಕ್ಕೆ ಐತಿ ಈ ಸ್ಟೇಡಿಯಂದಾಗ ಮ್ಯಾಚ್ ಆದ್ರ ಮಳಿ ಬರೋ ಸಾಧ್ಯತೆ ಬಹಳ ಕಮ್ಮಿ ಐತಿ. ಸೊ ಆ ಕಾರಣ ಏನೈತಿ, ಇಲ್ಲಿ ಮಳಿ ಬರೋ ಯಾವ್ದು ಸಾಧ್ಯತೆ ಇಲ್ಲ. ಅದಕ್ಕೆ ಪೂರಾ ಮ್ಯಾಚ್ ನಾವು ಇಲ್ಲಿ ನೋಡ್ಬೋದು. ಇನ್ನ ನಮ್ದು 4ನೇ ಪಾಯಿಂಟ್ ಏನಪ್ಪಾ ಅಂದ್ರ ಅದು ಟೀಮ್ ಇಂಡಿಯಾ ಸ್ಕ್ವಾಡ್ ಅಪ್ಡೇಟ್. ಸ್ಕ್ವಾಡ್ ಅಪ್ಡೇಟ್ ಏನೇನಪ್ಪ ಅಂದ್ರ ಬಾಳ ಅನ್ಲಿಕ್ಕೆ ಒಂದ್ ಮೀನ್ಸ್ ಒಂದ್ 2-3 ಏನಪ್ಪಾ ಫಸ್ಟ್ ಅಪ್ಡೇಟ್ ಅಂದ್ರ ನಮ್ ಇಂಡಿಯಾ T20 ಟೀಮಿಗೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ರೀಜಾಯಿನ್ ಆಗ್ಯಾರ. ಅಂದ್ರ ಮತ್ತೆ ಸೆಲೆಕ್ಟ್ ಆಗ್ಯಾರ. ಅಂದ್ರೆ ನೋಡು ಇಂಜುರಿ ಅಂತ ಒಂದ್ ಸ್ವಲ್ಪ ಹೊರಗೆ ಹೋಗಿದ್ರು. ಸೊ ಮತ್ತೆ ಬ್ಯಾಕ್ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು T20 ಟೀಮಿಗೆ ಕಮ್ ಬ್ಯಾಕ್ ಮಾಡ್ಯಾರ ಈ T20 ಸರಣಿ ಅಂತ. ಮತ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರ ಜಸ್ಪ್ರೀತ್ ಬುಮ್ರಾ ಅವರು T20 ಟೀಮಿಗೆ ವಾಪಸ್ ಬರ್ಲತ್ತಾರ ಮೀನ್ಸ್ ಏನೈತಿ, ಮೊದ್ಲಿಂತ್ರ T20 ಟೀಮ್ನಾಗ ಇದ್ರು, ಈಗ ಟೆಸ್ಟ್ ಆಡಿದ್ರು, ಓಡಿಐ ಕಿಲ್ಲ ಒಮ್ಮಿಗೆ T20 ಬಂದಾರ. ಅವ್ರ ಇದಾಗಿತ್ತು ನಮ್ ಟೀಮ್ ಇಂಡಿಯಾ ಸ್ಕ್ವಾಡ್ ಅಪ್ಡೇಟ್ಸ್. ನಮ್ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಕಡೆ ಹೋಗ್ಬಿಟ್ಟು ಪ್ಲೇಯಿಂಗ್ ಇಲೆವೆನ್ ಹೇಳಕ ಭಯಂಕರ ಐತಿ ನಮ್ ಟೀಮ್ ಇಂಡಿಯಾದು. ಸೌತ್ ಆಫ್ರಿಕಾದವ್ರು ಗಾಬರಿ ಆಗ್ಬೇಕು ನಮ್ ಟೀಮ್ ಇಂಡಿಯಾ ನೋಡಿ ಹೆಂಗೈತಿ. ಓಪನಿಂಗ್ ಒಳಗ ನನ್ನ ಪ್ರಕಾರ ಅಭಿಷೇಕ್ ಶರ್ಮಾ ಅಂಡ್ ಶುಭ್ಮನ್ ಗಿಲ್ ಹೋಗೋ ಸಾಧ್ಯತೆನ ಐತಿ. ಹೆಂಗೇನೋ ಮಾಡತ್ತಾರ ನಮ್ ಟೀಮ್ ಇಂಡಿಯಾದವರು. ಓಕೆ, ಶುಭ್ಮನ್ ಗಿಲ್ ಅಂಡ್ ಅಭಿಷೇಕ್ ಶರ್ಮಾ ಅವ್ರು ಹೋಗ್ತಾರೋ. ಶುಭ್ಮನ್ ಗಿಲ್ ಅಂತೂ ಹೆಂಗಾಡ್ತಾರ, ಅಭಿಷೇಕ್ ಶರ್ಮಾ ಅವ್ರು ಅಂತ ನೆಕ್ಸ್ಟ್ ಲೆವೆಲ್ ಆಡ್ಲತ್ತಾರ. T20 ಅಂತ ಧ್ವಂಸ ಮಾಡಕ್ಲತ್ತಾರ. ಅಂತರೂ ಸೌತ್ ಆಫ್ರಿಕಾದವ್ರಂತೂ ಹೆಂಗ್ ನೀರ್ ಕುಡ್ಸಾರ ಅದ್ ನೋಡ್ಬೇಕಾಯ್ತು ಮೇನ್. ಸೊ ನೋಡಿ ಈ ಸೌತ್ ಆಫ್ರಿಕಾದವ್ರ ಮೇಲೆ ನಮ್ದು ಅಭಿಷೇಕ್ ಶರ್ಮಾ ಅವ್ರು ಹೆಂಗ್ ಆಡ್ತಾರತೆ. ಶುಭ್ಮನ್ ಗಿಲ್ ಆಸ್ ಅ ಫಿಟ್ ಆಗಿ ಬಂದಾರ, ರಿಪೋರ್ಟ್ಸ್ ಅದಾವ. ಸೊ ಹೆಂಗ್ ಆಡ್ತಾರ ನೋಡಿ, ಫಿಟ್ ಆಗಿ ಬಂದಾದ್ಮೇಲೆ. ಇನ್ನ 3ನೇ ನಂಬರ್ ತಿಲಕ್ ವರ್ಮಾ ಅವ್ರು ಆಡ್ತಾರ, ನೋ ಡೌಟ್ ಸಖತ್ ಪ್ಲೇಯರ್ ಅವರು. 4ನೇ ನಂಬರ್ ಸೂರ್ಯ ದಾದ, 4 ನಂಬರ್ ಸೂರ್ಯ ದಾದ. 5ನೇ ನಂಬರ್ ಏನೈತಿ ನಮ್ಮ ಜಿತೇಶ್ ಶರ್ಮಾ ಅವ್ರು ಆಡ್ಬೇಕಂತ ನನಗೂ ಆಸೆ ಐತಿ. ಇಂಡಿಯಾ ಟೀಮ್ ನವ್ರು ನೋಡ್ತಾರ, ಆಡಿಸೋ ಸಾಧ್ಯತೆ ಐತಿ, ನೋಡು ಏನ್ ಮಾಡ್ತಾರೋ. 6ನೇ ನಂಬರ್ ಯಾರಂದ್ರೆ ಹಾರ್ದಿಕ್ ಪಾಂಡ್ಯ, 7ನೇ ನಂಬರ್ ಶಿವಮ್ ದುಬೆ, 8ನೇ ನಂಬರ್ ಅಕ್ಷರ್ ಪಟೇಲ, 9ನೇ ನಂಬರ್ ನಮ್ಮ ಜಸ್ಪ್ರೀತ್ ಬುಮ್ರಾ, 10ಕ್ಕ ಮೊಹಮ್ಮದ್ ಸಿರಾಜ್ ಅವರು. ನನ್ ಪ್ರಕಾರ ಇವರೇ ಇರ್ತಾರ ಅನಸತ್ತೆ. ಮತ್ತೆ 11ನೇ ನಂಬರ್ ಅಂತ ವರುಣ್ ಚಕ್ರವರ್ತಿ. ಇದು ನನ್ ಪ್ಲೇಯಿಂಗ್ ಇಲೆವೆನ್. ಹೇಳಕ್ ಬರಲ್ಲ, ಆರ್ಸಿಪ್ ಸಿಂಗ್ ಅವ್ರನ್ನ ತಂದ್ರು ತರಬಹುದು. ನನ್ ಪ್ರಕಾರ ಇಲ್ಲಿ ಮೊಹಮ್ಮದ್ ಸಿರಾಜ್ ಅವ್ರ ಇಲ್ಲ ಬಿಟ್ಟ ನೋ 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 ಇದ್ರ ಮೊಹಮ್ಮದ್ ಸಿರಾಜ್ ಅವ್ರಿಲ್ಲ. ಸಾರಿ ನಮ್ ತಪ್ಪ ಐತಿ. ಇದೇನೈತಿ ಬುಮ್ರಾ ಅಂಡ್ ಆರ್ಸಿಪ್ ಸಿಂಗ್. ಸೊ ಓಕೆ, ಇದು ಬುಮ್ರಾ, ಆರ್ಸಿಪ್ ಸಿಂಗ್ ಅಂಡ್ ವರುಣ್ ಚಕ್ರವರ್ತಿ, ಇವ್ರು 3 ಮಂದಿ ಏನೈತಿ ಬೌಲರ್ಗೆ ಆಡ್ತಾರ. ಉಳ್ಗಿದ್ದೆಲ್ಲ ನಿಮ್ಗೆ ಗೊತ್ತೈತಿ. ಇವತ್ತು ನಾನು ಪ್ರಿಡಿಕ್ಷನ್ ಕೇರ ನಾ ಪ್ರಿಡಿಕ್ಷನ್ ಹಾಕೋ ಉಲ್ಟಾ ಪಲ್ಟಾ ಹಾಕೋ ಬೇಡ. ಪ್ರಿಡಿಕ್ಷನ್ ಹೇಳೋದ್ ಬೇಡ, ಅನ್ಕತಕ್ಕ ಸ್ಟಾಪ್ ಮಾಡು. ಅದ ಬಾಳ ಒಳ್ಳೆ ಪುಣ್ಯ ತೆಗದ. ಸೊ
ಗೊತ್ತಿದೆ ನಿಮ್ಗೆ ಏನಾಕತೈತಿ, ಇಷ್ಟು ಓದಿದ್ರೆ ಸಾಕು. ಸೊ ಇಷ್ಟ ಆದ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಬಿಡಕ್ಕೆ ಒಂದು ಲೈಕ್ ಮಾಡ್ರಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಮತ್ತೆ ಮರ್ತೋತ ವಿಡಿಯೋ ಇಷ್ಟ ನೋಡಿದ್ರೆ ಎಲ್ರಿಗೂ ನಮಸ್ಕಾರ.